25ರಂದು ಚುನಾವಣೆ ನಡೆದಿರುತ್ತೆ. ಆ ಪ್ರಕಾರವಾಗಿ 16 ನಿರ್ದೇಶಕರ ಮಂಡಳಿಗಳನ್ನು ಒಳಗೊಂಡಂತೆ ಈಗಾಗಲೇ ನಾವು 13 ಮತಕ್ಷೇತ್ರಗಳ ಫಲಿತಾಂಶ ಘೋಷಣೆ ಆಗಿರುತ್ತೆ. ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ಅಂತಿಮ ಆದೇಶದನ್ವಯ ಇಂದು ನಾವು ಅರ್ಬನ್ ಬ್ಯಾಂಕ್ ಹಾಗೂ ಕೃಷಿಯೇತರ ಸಹಕಾರಿ ಸಂಘಗಳ ಮತಕ್ಷೇತ್ರದ ಮತ ಎಣಿಕೆ ಕಾರ್ಯವನ್ನು ಕೈಗೊಂಡಿರ್ತವೆ. ಇದರಲ್ಲಿ 4 ಅಭ್ಯರ್ಥಿಗಳು ಅಂತಿಮ ಕಣದಲ್ಲಿ ಇರ್ತಾರೆ. ಅದರಲ್ಲಿ ಇವತ್ತು ಮತ ಎಣಿಕೆ ಕಾರ್ಯ ನಡೆದ ನಂತರ ಪಡೆದ ಮತಗಳು ಈ ರೀತಿ ಇದೆ. ಮೋಹನ್ ನಾರಾಯಣ ನಾಯ್ಕ ಅವರು 120 ಮತಗಳನ್ನ ಪಡೆದಿರ್ತಾರೆ. ಶ್ರೀ ಮೋಹನ್ ದಾಸ್ ಜಗದೀಶ್ ನಾಯ್ಕ ಅವರು 105 ಮತಗಳನ್ನ ಪಡೆದಿರ್ತಾರೆ. ಶ್ರೀ ವಸಂತ ಗೋವಿಂದ್ ನಾಯ್ಕ ಅವರು 24 ಮತಗಳನ್ನ ಪಡೆದಿರ್ತಾರೆ. ಶ್ರೀಮತಿ ಸರಸ್ವತಿ ಎನ್ ರವಿ ಅವರು 5 ಮತಗಳನ್ನ ಪಡೆದಿರ್ತಾರೆ. ಮಾನ್ಯ ನ್ಯಾಯಾಲಯದ ಅಂತಿಮ ಆದೇಶದಲ್ಲಿ 48 ಮತಗಳನ್ನ ಸೀಲ್ಡ್ ಕವರಲ್ಲಿ ಇಟ್ಟಿತ್ತು. ಆ 48 ಮತಗಳನ್ನು ಕೂಡ ಮತ ಎಣಿಕೆಯಲ್ಲಿ ಕೌಂಟ್ ಮಾಡಬೇಕನ್ನುವಂತಹ ನಿರ್ದೇಶನದ ಮೇರೆಗೆ ಆ 48 ಮತಗಳನ್ನ ಕೌಂಟ್ ಮಾಡಿದ ನಂತರ ಹಿಂದಿನ ಅಂಕಿಅಂಶ ಮತ್ತು ಈಗಿನ ಅಂಕಿಅಂಶಗಳನ್ನು ಟ್ಯಾಲಿ ಮಾಡಿದಾಗ 4 ಅಭ್ಯರ್ಥಿಗಳಲ್ಲಿ ಶ್ರೀ ಮೋಹನ್ ನಾರಾಯಣ್ ನಾಯ್ಕ ಅವರು 120 ಮತಗಳನ್ನ ಪಡೆದು ಅರ್ಬನ್ ಬ್ಯಾಂಕ್ ಮತ್ತು ಕೃಷಿಯೇತರ ಸಹಕಾರ ಸಂಘಗಳ ಮತಕ್ಷೇತ್ರದಿಂದ ಕ್ರಮಬದ್ಧವಾಗಿ ರಿಫ್ಲೆಕ್ಟ್ ಆಗ್ತದೆ. ನಮ್ಮ ಹೆಬ್ಬಾರ್ ಸರ್ ನನಗೆ ಮಾಡಿಕೊಟ್ಟರು. ನಾನು ಅರ್ಬನ್ ಬ್ಯಾಂಕಿನಲ್ಲಿ ಮಹಾಬಲೇಶ್ವರ ಬ್ಯಾಂಕಿನಲ್ಲಿ 30 ವರ್ಷದಿಂದ ನಾನು ಡೈರೆಕ್ಟರಾಗಿ 16 ವರ್ಷ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಈ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಅಪಾರ ಅನುಭವ ಹೊಂದಿದ್ದರಿಂದ ನಮಗೆ ಹೆಬ್ಬಾರ್ ಸರ್ ಹುಡುಕಾಡು ಬಂದು ನನ್ನನ್ನು ಈ ಕ್ಷೇತ್ರಕ್ಕೆ ತಗೊಂಡು ಬಂದು ನಿಲ್ಲಿಸಿದರು. ಎಲ್ಲವರ ಸಹಕಾರ ಜಿಲ್ಲೆಯ 270 ಬ್ಯಾಂಕಿಂಗ್ ಕ್ಷೇತ್ರಗಳಿಂದ 270 ಕ್ಷೇತ್ರದಲ್ಲಿ ನನ್ನನ್ನು ಪ್ರೀತಿಯಿಂದ ಹೊಸದಾಗಿ ನಿಂತಹ ಸಮಯದಲ್ಲಿ ನನ್ನ ಪ್ರೀತಿ ಕ್ಷೇತ್ರದಿಂದ ನನ್ನನ್ನು ಆರಿಸ್ತಂದಿದ್ದಾರೆ. ಎಲ್ಲರಿಗೂ ನಾನು ಈ ಸಮಯದಲ್ಲಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೆಲ್ಲ ಜನರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಆರಿಸಿ ಬಂದಂಥ ಒಂದು ಇದಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ನನ್ನ ಹಿಂದೆ ನಾನು ಕೆಲಸ ಮಾಡೋದಕ್ಕಿಂತ ಹೆಚ್ಚು ಎಲ್ಲ ಕಾರ್ಯಕರ್ತರು, ನಮ್ಮ ಬ್ಯಾಂಕಿಂಗ್ ಕಾರ್ಯಕರ್ತರು ಭಾಳ ಶ್ರಮಿಸಿದ್ದಾರೆ. ಅದರಲ್ಲೂ ನನ್ನ ಮಂಜುನಾಥ್ ನಾಯ್ಕ್, ನಮ್ಮ ಪೂರ್ಣ ಆತ್ಮೀಯ ನನ್ನ ಸಂಬಂಧ, ಅವನು ಭಾಳ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅವನಿಗೂ ಈ ಸಮಯದಲ್ಲಿ ಹೆಚ್ಚಿನ ಧನ್ಯವಾದ ಸಲ್ಲಿಸ್ತೇನೆ. ನಮ್ಮ ಸುದರ್ಶನ ಮತ್ತು ದಿನು, ನಮ್ಮ ಈಗ ಸಿರ್ಸಿಯ ಸುಮಾರು ಶ್ರೀಧರ ಮತ್ತು ಶೆಟ್ರು ಮತ್ತು ಲುಕ್ಕು ಮತ್ತು ಕೇಶವಣ್ಣ, ಅಂದರೆ ಹೇಳ್ತಿ ಹೋದರೆ ಇಡೀ ಸಿರ್ಸಿನೇ ನಮ್ಮ ಸಂಗ್ರಹ ಈ ಸಮಯದಲ್ಲಿ ನಿಂತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ಅರವಿಂದ ಅಣ್ಣ ಅಂತೂ ಭಾಳ ಅವ್ರು